ಲೋಕಸಭೆ ಮತ್ತು ರಾಜ್ಯಸಭೆ ಅತ್ಯುನ್ನತ ಶಾಸಕಾಂಗ ಸಂಸ್ಥೆಯಾದ ಭಾರತದ ಸಂಸತ್ತು ರಾಷ್ಟ್ರಪತಿ, ಲೋಕಸಭೆ, ಕೆಳಮನೆ ಮತ್ತು ರಾಜ್ಯಸಭೆ, ಮೇಲ್ಮನೆಗಳನ್ನು ಒಳಗೊಂಡಿದೆ. ಲೋಕಸಭೆ, ಹೌಸ್ ಆಫ್ ಪೀಪಲ್ ಎಂದು ಕರೆಯಲ್ಪಡುವ ಇದು 543 ಸದಸ್ಯರನ್ನು ಹೊಂದಿದೆ. ಅವರು ದೇಶದ ನಾಗರಿಕರಿಂದ ನೇರವಾಗಿ ಆಯ್ಕೆಯಾಗುತ್ತಾರೆ. ಲೋಕಸಭಾ ಸದಸ್ಯರು 5 ವರ್ಷಗಳ ಅಧಿಕಾರಾವಧಿಯನ್ನು ಹೊಂದಿದ್ದಾರೆ. ಅದರ ನಂತರ ವಿಧಾನಸಭೆ ಮತ್ತು ಸದಸ್ಯರು ಹೊಸ ಚುನಾವಣೆಗೆ ವಿಸರ್ಜಿಸುತ್ತಾರೆ. ಆಡಳಿತ ಪಕ್ಷದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸುವ ಮತ್ತು ಅಸ್ತಿತ್ವದಲ್ಲಿರುವ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರ ಸೇರಿದಂತೆ ಲೋಕಸಭೆಯ ಸದಸ್ಯರು ರಾಜ್ಯಸಭಾ ಸದಸ್ಯರಿಗಿಂತ ಹೆಚ್ಚಿನ ಅಧಿಕಾರಗಳನ್ನು ಹೊಂದಿದ್ದಾರೆ. ಲೋಕಸಭೆಯು ದೇಶದ ರಕ್ಷಣೆ, ಹಣಕಾಸು ಮತ್ತು ಗೃಹ ವ್ಯವಹಾರಗಳಿಗೆ ಮಸೂದೆಗಳನ್ನು ಪರಿಚಯಿಸುವ ಮತ್ತು ಅಂಗೀಕರಿಸುವ ಜವಾಬ್ದಾರಿಯನ್ನು ಹೊಂದಿದೆ. ರಾಜ್ಯಸಭೆ ರಾಜ್ಯಸಭೆ ಅಥವಾ ಮೇಲ್ಮನೆ ರಾಜ್ಯದ ವ್ಯವಹಾರಗಳು ಮತ್ತು ರಾಜ್ಯ ಹಕ್ಕುಗಳ ರಕ್ಷಣೆಗೆ ಜವಾಬ್ದಾರವಾಗಿದೆ. ಇದು ಶಾಶ್ವತ ಮನೆಯಾಗಿದ್ದು, ಅದರ 250 ಸದಸ್ಯರಲ್ಲಿ 1/3 ಭಾಗದಷ್ಟು ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತರಾಗುತ್ತಾರೆ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಮುಖ್ಯಸ್ಥರಾಗಿರುತ್ತಾರೆ. ಲೋಕಸಭೆಯು ಕಳುಹಿಸಿದ ಮತ್ತು ಅಂಗೀಕರಿಸಿದ ಮಸೂದೆಗಳನ್ನು ಬದಲಾಯಿಸುವ ಮತ್ತು ಪರಿಶೀಲಿಸುವ ಅಧಿಕಾರವನ್ನು ರಾಜ್ಯಸಭೆಗೆ ಹೊಂದಿದೆ. ಆದಾಗ್ಯೂ, ಲೋಕಸಭೆಯಿಂದ ಅಂಗೀಕಾರವಾದ ನಂತರವೇ ಮಸೂದೆಯು ಕಾನೂನಾಗುತ್ತದೆ. ಲೋಕಸಭೆ ಮತ್ತು ರಾಜ್ಯಸಭೆಯ ನಡುವಿನ ಭಿನ್ನಾಭಿಪ್ರಾಯಗಳು. ರಾಜ್ಯಸಭೆಯು ರಾಜ್ಯದ ಹಕ್ಕುಗಳನ್ನು ರಕ್ಷಿಸುವ ಬಗ್ಗೆ ಇದ್ದರೆ, ಲೋಕಸಭೆಯು ದೇಶದ ಸುಗಮ ಚಾಲನೆಗಾಗಿ ಮಸೂದೆಗಳು ಮತ್ತು ಕಾನೂನುಗಳನ್ನು ಅಂಗೀಕರಿಸುವ ಬಗ್ಗೆ. ಲೋಕಸಭೆಯ ಸದಸ್ಯರು 5 ವರ್ಷಗಳ ಅಧಿಕಾರಾವಧಿಯನ್ನು ಹೊಂದಿದ್ದರೆ, ರಾಜ್ಯಸಭೆಯು ಶಾಶ್ವತ ಸಂಸ್ಥೆಯಾಗಿದೆ. ಸ್ಪೀಕರ್ ಲೋಕಸಭೆಯನ್ನು ಪ್ರತಿನಿಧಿಸಿದರೆ, ಉಪರಾಷ್ಟ್ರಪತಿಗಳು ರಾಜ್ಯಸಭೆಯನ್ನು ಪ್ರತಿನಿಧಿಸುತ್ತಾರೆ. ಲೋಕಸಭೆಯು ರಾಜ್ಯಸಭೆಗಿಂತ ಅನೇಕ ಅಂಶಗಳಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿದೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಕ್ಕುಗಳನ್ನು ಸಂರಕ್ಷಿಸುವಲ್ಲಿ ಮತ್ತು ರಕ್ಷಿಸುವಲ್ಲಿ ರಾಜ್ಯಸಭೆಯು ವಿಶೇಷ ಹಕ್ಕುಗಳು ಮತ್ತು ಅಧಿಕಾರವನ್ನು ಹೊಂದಿದೆ, ಆದರೆ ಲೋಕಸಭೆಯು ದೇಶದ ವಿಧಾನಸಭೆಯನ್ನು ನಿರ್ವಹಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ರಾಜ್ಯದ ವಿಧಾನಸಭೆಯು ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡುತ್ತದೆ, ಆದರೆ ದೇಶದ ಜನರು ನೇರವಾಗಿ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ. ಕೊನೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ದೇಶದ ಆಡಳಿತದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಲೋಕಸಭೆಯು ದೇಶದ ಗೃಹ ಮತ್ತು ವಿದೇಶಾಂಗ ವ್ಯವಹಾರಗಳನ್ನು ನೋಡುತ್ತದೆ, ಮಸೂದೆಗಳು ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಅಂಗೀಕರಿಸುತ್ತದೆ. ಆದರೆ ರಾಜ್ಯಸಭೆಯು ವಿಧಾನಸಭೆಯಲ್ಲಿ ಪ್ರತಿನಿಧಿಸುವ ಮೂಲಕ ಮತ್ತು ಲೋಕಸಭೆಯ ಅಂಗೀಕರಿಸಿದ ಕಾನೂನುಗಳನ್ನು ಪರಿಶೀಲಿಸುವ ಮೂಲಕ ರಾಜ್ಯದ ಹಕ್ಕುಗಳನ್ನು ರಕ್ಷಿಸುತ್ತದೆ ಮತ್ತು ಸಂರಕ್ಷಿಸುತ್ತದೆ.